ಕರ್ನಾಟಕದಲ್ಲಿ ಸತತ 2 ದಿನ ಪ್ರವಾಹ ಮಳೆ ಎಚ್ಚರಿಕೆ. ಸತತ 2 ದಿನವೂ ಕೂಡ ಕರ್ನಾಟಕದಲ್ಲಿ ರೆಡ್ ಅಲರ್ಟ್ ಘೋಷಣೆ. ಎಸ್, ಕರ್ನಾಟಕದಲ್ಲಿ ಸತತ 2 ದಿನ ಪ್ರವಾಹ ಮಳೆ ಎಚ್ಚರಿಕೆ. ಸತತ 2 ದಿನವೂ ಕೂಡ ಕರ್ನಾಟಕದಲ್ಲಿ ರೆಡ್ ಅಲರ್ಟ್ ಘೋಷಣೆ. ನಾಳೆ ನಾಡಿದ್ದು 2 ದಿನವೂ ಕೂಡ ಕರ್ನಾಟಕದಲ್ಲಿ ರೆಡ್ ಅಲರ್ಟ್ ಘೋಷಣೆ. ಕರಾವಳಿ ಕರ್ನಾಟಕ, ದಕ್ಷಿಣ ಒಳನಾಡಿನಲ್ಲಿ ರೆಡ್ ಅಲರ್ಟ್. ಉತ್ತರ ಒಳನಾಡಿನಲ್ಲೂ ಕೂಡ ನಾಳೆ ನಾಡಿದ್ದು 2 ದಿನ ರೆಡ್ ಅಲರ್ಟ್. ಕರ್ನಾಟಕದಲ್ಲಿ ಮಳೆ ಇನ್ನಷ್ಟು ತೀವ್ರಗೊಳ್ಳುವಂತಹ ಮುನ್ಸೂಚನೆ. ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ಘೋಷಣೆ. ಇವತ್ತು ಕರಾವಳಿ, ದಕ್ಷಿಣ ಒಳನಾಡು, ಉತ್ತರ ಒಳನಾಡಿನಲ್ಲಿ ಆರೆಂಜ್ ಅಲರ್ಟ್. ಎಸ್ ವೀಕ್ಷಕರೇ, 2-3 ದಿನ ಇನ್ನು ಮಳೆ ಫಿಕ್ಸ್ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ನಿನ್ನೆ ಹಾಗೂ ಮೊನ್ನೆ ಸುರಿದಂತಹ ಭಾರೀ ಮಳೆಗೆ ಬೆಂಗಳೂರಿನ ಜನರು ತತ್ತರಿಸಿ ಹೋಗಿದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ ನೀರು ನುಗ್ಗಿದೆ. ಎಸ್, ಎಲ್ಲಾ ಕಡೆಯಲ್ಲೂ ಕೂಡ ನೀರು ತುಂಬಿಕೊಂಡಿದೆ. ಚರಂಡಿ ಯಾವುದು, ರಸ್ತೆ ಯಾವುದು ಅಂತ ಜನಸಾಮಾನ್ಯರಿಗೂ ಗೊತ್ತಾಗ್ತಾ ಇಲ್ಲ. ವಾಹನ ಸವಾರರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಪ್ರವಾಹ ಮಳೆ ಎಚ್ಚರಿಕೆಯನ್ನ 2 ದಿನ ಅಂದ್ರೆ ನಾಳೆ ನಾಡಿದ್ದು ಪ್ರವಾಹ ಮಳೆ ಬೀಳುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದೆ ಹವಾಮಾನ ಇಲಾಖೆ. ನಾನು ಒಂದು ಗೊತ್ತಾಗ್ತಾ ಇಲ್ಲ, ಹವಾಮಾನ ಇಲಾಖೆ ಪ್ರತಿ ಸಲವೂ ಹೇಳ್ತಾ ಇತ್ತು, ಏನ್ ಹೇಳ್ತಾ ಇತ್ತು ಅಂತಂದ್ರೆ ಮನೆಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆಗಳು ಇದೆ, ಅಂದ್ರೆ ಅಷ್ಟೊಂದು ಮಳೆ ಬರುವಂತಹ ಸಾಧ್ಯತೆಗಳಿದೆ, ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇತ್ತು. ಬಟ್ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಹವಾಮಾನ ಇಲಾಖೆ ಎಷ್ಟೋ ಸಲ ಮುನ್ನೆಚ್ಚರಿಕೆ ಕ್ರಮವನ್ನ ಕೊಟ್ಟರೂ ಕೂಡ, ಮಳೆ ಬರುತ್ತೆ ಅಂತ ಹೇಳಿದ್ರು ಕೂಡ ನಮ್ಮ ಸರ್ಕಾರ ಯಾಕೆ ಸೈಲೆಂಟ್ ಆಗಿತ್ತು? ಗ್ರೇಟರ್ ಬೆಂಗಳೂರು ಮಾಡಲಿಕ್ಕೆ ಹೊರಟಿರುವಂತಹ ಸರ್ಕಾರ ಮಳೆ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿದೆ? ಸತತ 2 ದಿನಗಳ ಕಾಲ ಇನ್ನು ಮುಂದೆ ಭಾರಿ ಕಷ್ಟವಿದೆ. ನಾಳೆ ನಾಡಿದ್ದು, ಇವತ್ತು ಬೆಳಗ್ಗೆಯಿಂದಲೇ ಮಳೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ನಿಜಕ್ಕೂ ಕೂಡ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಮನೆಗಳಿಗೆ ನೀರು ನುಗ್ಗಿದೆ. ಗ್ರೌಂಡ್ ಫ್ಲೋರ್ಗಳಿಗೆ ಕಾಲಿಡೋಕೆ ಆಗ್ತಾ ಇಲ್ಲ. ಸಾಮಾನು ಸರಂಜಾಮುಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ದವಸ ಧಾನ್ಯಗಳು ಕೂಡ ಕೊಚ್ಕೊಂಡು ಹೋಗಿದೆ. ಮಲಗ್ಲಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ. ಬೇರೆಯವ್ರ ಮನೆಗೆ ಹೋಗಿ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲೆಕ್ಟ್ರಾನಿಕ್ ಐಟಮ್ಸ್ಗಳು ಎಲ್ಲವೂ ಕೂಡ ಹಾಳಾಗಿದೆ. ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲವೂ ಕೂಡ ನೀರು ಹೊಕ್ಕಿ ಹಾಳಾಗಿದೆ. ಅದನ್ನ ಯೂಸ್ ಮಾಡ್ಲಿಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ ಜನರು. ಇದಿಷ್ಟು ಗೊತ್ತಿದೆ, ಇದಿಷ್ಟು ಆಗಿದೆ. ಹವಾಮಾನ ಇಲಾಖೆ ಮೊದಲೇ ಮುನ್ಸೂಚನೆಯನ್ನ ನೀಡಿದೆ. ಸರ್ಕಾರ ಏನು ಮಾಡ್ತಾ ಇತ್ತು? ಇದಕ್ಕೆ ಸರ್ಕಾರವೇ ಆನ್ಸರ್ ಕೊಡಬೇಕಾಗಿದೆ. ಗ್ರೇಟರ್ ಬೆಂಗಳೂರಿನ ಕನಸು ಹೊತ್ತಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ, ಜನಸಾಮಾನ್ಯರ ಪ್ರಶ್ನೆಗೆ ಉತ್ತರ ಕೊಡಿ. ಇನ್ನು ಮತ್ತೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ನಾಳೆ ನಾಡಿದ್ದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಕರ್ನಾಟಕದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.